ಅಹಿಂದ್ ಜಿಲ್ಲಾ ಒಕ್ಕೂಟ ಕಲಬುರಗಿ ವತಿಯಿಂದ ಅಹಿಂದ್ ಸಮಾವೇಶ ಪೂರ್ವಭಾವಿ ಸಭೆಯು ಕಲಬುರಗಿ ನಗರದ ಅಂಜುಮನ್ ತರು-ಎ ಉರ್ದು ಹಾಲ್ನಲ್ಲಿ ಸಭೆ ಜರುಗಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಸಿದ್ದಣ್ಣ ತೇಜಿ ಗೌರವ ಅಧ್ಯಕ್ಷರು ಅಹಿಂದ್ ರಾಜ್ಯ ಒಕ್ಕೂಟ ಬೆಂಗಳೂರು ಮತ್ತು ಶರಣಪ್ಪ ಎ ಪ್ಯಾರಿಗೇಡ್ ಅಧ್ಯಕ್ಷರು ಅಹಿಂದ್ ಸಂಘಟನೆ ಕಲಬುರಗಿ ಮತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಪ್ರಭುಲಿಂಗ್ ದೊಡ್ಡಿಣಿ, ಕುಪೇಂದ್ರ ಬಂಗಾಳಿ, ಜೆಎಂ ಕುರುಬಾ, ಬೀರಲಿಂಗ್ ಪೂಜಾರಿ, ಶಿವಮಲ್ಲು ವಕೀಲರು, ವಿಠ್ಠಲ್ ಬಿರಾದರ್, ತುಕಾರಾಂ ಚಿಮ್ಕಡ್, ಅನೇಕ ರಾಜಕೀಯ ಮುಖಂಡರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಸಿದ್ದಣ್ಣ ತೇಜಿ ಗೌರವ ಅಧ್ಯಕ್ಷರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ ಮುತ್ತು ಭುವಿ ಜೇವರ್ಗಿ. ಒಂದೇ ಒಂದು ವಿಚಾರದಲ್ಲಿ ಇಡೀ 86% ಅಹಿಂದ ವರ್ಗ ಪಕ್ಷಾತೀತ ಜಾತ್ಯತೀತವಾಗಿ ಸಿದ್ದರಾಮಯ್ಯನವರಿಗೆ ಒಪ್ಪಿಕೊಂಡು ರಾಜ್ಯದ ಮುಖ್ಯಮಂತ್ರಿ ಮಾಡ್ತೇವೆ ಅಂತ ಕಾಂಗ್ರೆಸ್ ಹೇಳಿದ ಮೇಲೆ ನಾವೆಲ್ಲರೂ ಒಂದು ಸೈಡ್ ಆಗಿ ವೋಟ್ ಹಾಕಿದ್ದೇವೆ. ಅಹಿಂದ ವರ್ಗದವರು ಬೇರೆ ಬೇರೆ ಬಿಜೆಪಿಯಲ್ಲಿ JDS ಅಲ್ಲಿ ನಿಂತರೂ ಕೂಡ ಅಲ್ಲಿ ಅವರಿಗೆ ತಿರಸ್ಕಾರ ಮಾಡಿ ಸಿದ್ದರಾಮಯ್ಯನವರು ಯಾವ ವ್ಯಕ್ತಿಗೆ ಹೇಳ್ಯಾರ ಆ ವ್ಯಕ್ತಿಗೆ ನಾವು ವೋಟನ್ನು ಹಾಕಿದ್ದೇವೆ. ಇವತ್ತಿನ ಸಭೆ ಹೇಳಿದ್ದಾರೆ ನಾವು ಅಹಿಂದ ಸಮಾವೇಶ ಮಾಡಬೇಕಂತೇಳಿ ಈಗಾಗಲೇ 2-3 ಕಡೆ ಸಭೆಗಳನ್ನು ಮಾಡಿದ್ದೇವೆ. ಇವಾಗ ಮುಖ್ಯಮಂತ್ರಿ ಹಿಡ್ಕೊಂಡು ಸತೀಶ್ ಜಾರಕಿಹೊಳಿ ಹಿಡ್ಕೊಂಡು ಸುಮಾರು ಮಂತ್ರಿಮಂಡಲ ಸಚಿವರಿಗೆ ನಾವು ಈ ವಿಷಯನ ಬೆಳಗಾವಿ ಅಧಿವೇಶನದಲ್ಲಿ ತಿಳಿಸಿದ್ದೇವೆ. ಕೆಲವೊಂದಿಷ್ಟು ಅವರ ಪಕ್ಷದ ವಿಚಾರಗಳನ್ನು ತಿಳಿಸಿದಾಗ ನಾವು ನಿಮ್ಮ ಪಕ್ಷದ ವಿಚಾರ ತಿಳಿಸಕ್ಕೆ ಬರ್ತಿಲ್ಲ, ನಾವು ಯಾರು ಕಾಂಗ್ರೆಸ್ನವರಲ್ಲ, ನಾವು ಅಹಿಂದ ವರ್ಗದ ಮುಖಂಡರು, ಅಹಿಂದ ವರ್ಗದ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಮಾಡಬೇಕನ್ನುವಂಥ ಒಂದೇ ಒಂದು ವಿಷಯದಾಗೆ ನಾವು ನಿಮ್ಮನ್ನ ಬೆಂಬಲಿಸಿದ್ದೇವೆ. ನಾವು ರಾಹುಲ್ ಗಾಂಧಿಯವರ ವಿಚಾರನ ಒಪ್ಕೊಂಡಿಲ್ಲ, ನಾವು ಸೋನಿಯಾ ಗಾಂಧಿಯವರು ಇಚ್ಕೊಂಡಿಲ್ಲ, ಒಂದೇ ಒಂದು ಸಿದ್ದರಾಮಯ್ಯ ಕೇಳ್ತಾ ಇರೋದು. ಇವತ್ತು ಕಲಬುರಗಿಯಲ್ಲಿ ಏನ್ ಮಾಡಕ್ತೀರ ಅಷ್ಟೇ ಬಿಡಿ, ನಮಗೆ ಅದು ಇರ್ಲಿ, ಓವರಾಲ್ ಇರ್ಲಿ. ಕಲಬುರಗಿಯಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದೀರಾ ಸಭೆ? 21ನೇ ತಾರೀಕು ಜನವರಿ ಹುಬ್ಬಳ್ಳಿಯಲ್ಲಿ ಬೃಹತ್ ಆದಂತ ಅಹಿಂದ ಸಮಾವೇಶ ಮಾಡಬೇಕನ್ನುವಂತ ವಿಚಾರದಲ್ಲಿ ಇವತ್ತು ಬೀದರ್, ಕಲಬುರಗಿ ಯಾವುದೇ 3 ಜಿಲ್ಲೆಯ ಪದಾಧಿಕಾರಿಗಳು ಕರೆದುಕೊಂಡು ಅಹಿಂದ ದೊಡ್ಡ ಪ್ರಮಾಣದಲ್ಲಿ ಏನು ಕಳೆದ ಬಾರಿ 2005ರಲ್ಲಿ ಅಹಿಂದ ಸಮಾವೇಶ ಪ್ರಾರಂಭ ಆಗಿತ್ತು ಹುಬ್ಬಳ್ಳಿಯಿಂದ, ಅದೇ ಹುಬ್ಬಳ್ಳಿ ಸಿದ್ದಾರೂಢ ನಾಡಿನಿಂದ ಬೃಹತ್ ಆದಂಥ ಅಹಿಂದ ಸಮಾವೇಶ ಮಾಡಿ ಅಹಿಂದ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅನ್ನೋಂಥ ಒಂದೇ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಈ ಸಭೆಯಲ್ಲಿ ಕರೆದೇವೆ. ಸಭೆ ಮುಖಾಂತರ ಕಾಂಗ್ರೆಸ್ಗೆ ಮತ್ತು ಕೋಮುವಾದಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಇಳಿಸೋಂಗಿಲ್ಲ, ಇಳಿಸಿದ್ದೇ ಕರೆ ಆಗ್ತಂದ್ರೆ ಅದು ಬೇರೆ ರೀತಿ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದಂತ ಗುಲ್ಬರ್ಗದಿಂದ ನಾನು ಕಾಂಗ್ರೆಸ್ನವರಿಗೆ ಮತ್ತು ಕೋಮುವಾದಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ರಾಜ್ಯ ಗೌರವಾಧ್ಯಕ್ಷ ಸಿದ್ದಣ್ಣ ತೇಜಿ.